ಕಳಿಸಿ ಆಗಿದೆ ಮತ್ತು ನಾನು ಅವರು ಮೇಲಾಧಿಕಾರಿಗಳ ಕಡೆ ಸಹಿತ ನಾನು ವಿಷಯವಾಗಿ ಮಾತಾಡಿದ್ದೀನಿ, ಆಲ್ರೆಡಿ ಮಾತಾಡಿದ್ದೀನಿ. ಅದು ಅದೇ ರೂಲ್ ಏನದ ನಾವು ಕರೆಕ್ಟಾಗಿ ಮಾಡಿದ್ದೀವಿ, ರೂಲ್ ಬಿಟ್ಟು ಯಾವುದು ಮಾಡಿಲ್ಲ ಅಂತ ಹೇಳಿದ್ದಾರೆ ಆಲ್ರೆಡಿ. ನಾನು ಸಹಿತ ತಮ್ಮೊಂದಿಗೆ ನಾನು ಮಾತಾಡಿದ್ದೀನಿ ಈ ವಿಷಯವಾಗಿ, ದೂರವಾಣಿ ಕರೆ ಮಾಡಿ ನಿಮ್ಮೊಂದಿಗೆ ಮಾತಾಡಿದ್ದೀನಿ. ಇದರಲ್ಲಿ ಯಾವುದೂ ಮುಚ್ಚಮರೆ ಇಲ್ಲ, ಯಾಕಂದರೆ ನಾನು ನಿಯಮಾವಳಿ ಬಿಟ್ಟು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತಂದರೆ ನಾನು ಅವರು SIDC ಅವರಿಗೆ ನಾನು ಕಳಿಸ್ಕೊಡ್ತೀನಿ. ಇಲ್ಲಿ ಬಂದು ಇದನ್ನು ಈ ರೀತಿ ಹೇಳ್ತಾ ಇದ್ದಾರೆ, ಪರ್ಮಿಷನ್ ಕೊಟ್ಟು ಇಷ್ಟು ಮಂದಿ ವಿರೋಧ ಇದನ್ನು ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡಿರಿ ಅಂತ ಹೇಳಿ ಕಳಿಸ್ಕೊಂಡ್ರೆ ನಾನು ಮತ್ತೊಮ್ಮೆ ಕಳಿಸ್ಕೊಡ್ತೀನಿ. ಆದರೆ ಮನವಿ ಕೊಡೋದಷ್ಟೇ ಇಲ್ಲೇ ತಾವು ಮಾಡ್ಬೋದು. ತಮ್ಮಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡಬೇಕು, ನಾವು ಟ್ರೈನಿಂಗ್ ಕೊಡಬೇಕು ಅನ್ನೋದಾದರೆ ನೆಹರು ಮೈದಾನದಲ್ಲಿ ಅದು ಮಾಡಬೇಕಾಗಿ ಅನ್ನೋದು ಹೇಳ್ತಾರೆ. ಯಾಕಂದರೆ ಇನ್ನು ನಾವು ಯಾವುದೂ ಕೂಡ ರೂಲ್ಸ್ ಬಿಟ್ಟು ಮಾಡಿಲ್ಲ ಅನ್ನೋದು ಅವರಿಗೆ ಡಿಪಾರ್ಟ್ಮೆಂಟಿಂದ ಬಂದಿದೆ. ಮತ್ತೊಮ್ಮೆ ನೀವು ಮರುಪರಿಶೀಲನೆ ಮಾಡಬೇಕು, ನನಗೆ ವಿರೋಧದ ಅಂತ ಹೇಳಿ ನೀವು ಕೊಟ್ಟರೆ ಮತ್ತೊಮ್ಮೆ ನನಗೆ ಮರುಪರಿಶೀಲನೆಗೆ ನಾನು ಹಾಕ್ತೇನೆ, ಅದನ್ನು ಮಾಡ್ತೀನಿ. ಇನ್ನೇ ಈ ಕಡೆ ಇದಕ್ಕೆ ಪೊಲೀಸ್ ಮಾಡಬಾರ್ದು ಅಂತ ಹೇಳಿ ನಾನು ಇದಕ್ಕೆ ಹೇಳ್ತೀನಿ. ಸರ್, ಮರುಪರಿಶೀಲನೆ ಮಾಡ್ತೀನಿ ಅಂದ್ರಲ್ಲ, ಎಷ್ಟು ಜನರು ಉತ್ತರ ಕೊಡ್ತೀರಾ? ಇವಾಗ ನಾನು ಸೋಮವಾರವರೆಗೆ ಬರಲಿಕ್ಕೆ ಹೇಳ್ತೀನಿ. ಆ ಕಡೆ ನಾನು ಕೊಟ್ಟಂಥ ಮನೆಯನ್ನು ಮತ್ತೊಮ್ಮೆ ಬಟ್ ಅದು ಯಾವುದೇ ರೂಲ್ ಇರೋದ್ರಿಂದ ಆ ರೂಲ್ಸ್ ಬಿಟ್ಟು ಅವರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಯಾಕಂದರೆ ಅವ್ರದ್ದೇ ಡಿಪಾರ್ಟ್ಮೆಂಟದ್ದು ಒಂದು ಇದೆ, ಯಾವ ಟೈಪ್ ಅವರು ಪರ್ಮಿಷನ್ ಕೊಡಬೇಕು ಅಂತ ಹೇಳಿ. ಅವ್ರು ನಿಮ್ಗೆ ನಿಗೂಢ ಆಗಿದ್ರು ತಾವು 4 ಮಂದಿ ಹೇಳ್ತಂದ್ರೆ ತಾವು ಅವರೊಂದಿಗೆ ಮಾತಾಡಲಿಕ್ಕೆ ಸಾಧ್ಯ. ನಮ್ಗ ಒತ್ತಾಯ ಏನಂದ್ರೆ ಕಾನೂನು ಏನಿರ್ಬೋದು, ರೂಲ್ಸ್ ಏನಿರ್ಬೋದು, ಅದೇ ಕಾನೂನು ರೂಲ್ಸ್ ಎಲ್ಲ ಇರೋದು ಜನರ ಒಳ್ಳೇದಕ್ಕೋಸ್ಕರ. ಇವತ್ತು ಜನ ವಿರೋಧ ಮಾಡ್ತಿದ್ದಾರೆ, ಯಾವುದೋ ಅಲ್ಲಿ ಶಾಲೆ ಆಗ್ತಿದೆ ಅಥವಾ ಒಂದು ಕಾಲೇಜ್ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ನಾವ್ಯಾರು ವಿರೋಧ ಮಾಡಿಲ್ಲ. ಅಲ್ಲಿ ಯಾವುದೋ ಕಿರಾಣಿ ಅಂಗಡಿ ಆಗ್ತಿದೆ, ಕೃಷಿ ಉತ್ಪನ್ನಗಳ ಅಂಗಡಿ ಆಗ್ತಿದೆ ಅನ್ನೋದಕ್ಕೂ ನಾವು ವಿರೋಧ ಮಾಡಿಲ್ಲ. ಅಲ್ಲಿ ಆಗ್ತಿರೋದು ಜನರ ಜೀವನವನ್ನ ಹಾಳು ಮಾಡುವಂತ, ಹೆಂಡತಿ ಮಕ್ಕಳನ್ನ ರಸ್ತೆಗೆ ತರುವಂತ ಹೆಣ್ಣುದಂಗೆ ಆಗ್ತಿದೆ. ಅದಕ್ಕೆ ನಾವು ವಿರೋಧ ಮಾಡಿದ್ದೇವೆ. ನಿಮ್ದು ಕಾನೂನು ಏನೇ ಇರ್ಬೋದು, ಅದು ಜನರಿಗಿಂತ ಯಾವ್ದು ಕಾನೂನು ದೊಡ್ಡದಲ್ಲ. ಜನರು ನೆಮ್ಮದಿಯನ್ನು ಕಿತ್ಕೊಂಡು ನೀವು ಕಾನೂನನ್ನು ಮಾಡಿ ದೇಶವನ್ನು ಆಳೋದ್ರಲ್ಲಿ ಪ್ರಶ್ನೆ ಇಲ್ಲ. ನಾವು ನಿಮ್ಮಲ್ಲಿ ಆಗ್ರಹ ಮಾಡೋದೇನಂದ್ರೆ, ನಾವು ಆಲ್ರೆಡಿ ಮನೆಯಲ್ಲಿ ಮಾಡಿದ್ವಿ, ಅದನ್ನು ಬಂದ್ಬಿಡೋದು. ನಾವು ನಿಮ್ಮಲ್ಲಿ ಆಗ್ರಹ ಏನಂತಂದ್ರೆ ತಕ್ಷಣಕ್ಕೆ 8 ಗಂಟೆ ಬಂದಾಗಬೇಕು. ಬಂದಾಗಿಲ್ಲ ಅಂತಂದ್ರೆ ನಾವು ಇಲ್ಲಿಂದ ಸ್ಥಳ ಬಿಟ್ಟು ಹೋಗೋದಿಲ್ಲ. ಪರವಾಗಿಲ್ಲ, ಕಾನೂನು ಜನರಿಗೋಸ್ಕರ ಇಲ್ಲ ಕಾನೂನು. ಇಲ್ಲಿ ಅಲ್ಲಿ ಸುತ್ತಮುತ್ತಲ ಸ್ಥಳೀಯರು ಹೋಗಿ ಹೊಸವರು ವಿರೋಧ ಇದೆ ಅಂದಾಗ ಅಲ್ಲಿ ಹೆಂಗ್ ಮಾಡ್ತಾರಲ್ಲ, ಹೊಸರು ಉಪಯೋಗ ಇಲ್ಲ ಅಂತಂದ್ರೆ ಅಲ್ಲಿ ಹೆಂಗೆ ಅವ್ರನ್ನ ಮಾಡ್ತಾರಲ್ಲ, ಅವ್ರೇನ್ ಮಾಡ್ತಿದ್ದು ಶಾಲೆ ಎಲ್ಲ ಯಾವುದೋ ಹೆಂಗ್ ಸಹಕಾರ ಮಾಡಿದ್ರು ಅದನ್ನು ನಾವು ಕೇಳ್ತಾ ಇಲ್ಲ. ನಮ್ಮ ಹೊಸೂರಲ್ಲಿ ಸರಾಯಿಗೆ ಬೇಡ ಅಂತ ಹೇಳ್ತಿದ್ವಿ. ಈಗ ನಾವಿಲ್ಲಿ ಧರಣಿ ಕೊಡ್ಬೇಕು ಅಂತ ಹೇಳೋದು ನಾವು ಅದು ಒಂದು ವಾರವರೆಗೂ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀವಿ. ಆದ್ರೆ ನಾವಿಲ್ಲಿಂದ ವಾಪಸ್ ಆಗೋದ್ರಿಂದ ಅವ್ರಿಗೆ ಈ ತಕ್ಷಣದಿಂದಲೇ ನೀವು ಅವ್ರು ಮತ್ತೆ ಬಂದು ಪರಿಶೀಲನೆ ಮಾಡೋವರಿಗೆ ಅವರು ಅಂಗಡಿ ಬಂದ್ ಮಾಡ್ತಿರ್ತಾರೆ. ನಮ್ದು ರಿಕ್ವೆಸ್ಟ್, ಈ ತಕ್ಷಣದಿಂದ ನೀನು ಸೋಮವಾರ ಅವರು ಪರಿಸ್ಥಿತಿ ಬರ್ತಾರಲ್ಲ, ಅಲ್ಲಿವರೆಗೆ ತಲೆದಂಗೆ ಅಲ್ಲಿ ಮುಚ್ಚಿರ್ಲಿಕ್ಕೆ ಕೇಳಿದೆ. ಅವ್ರು ಮೊದಲು ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಕರೆಕ್ಟ್ ಆಗಿದೆ, ನಮ್ಗೇನು ಅಭ್ಯಾಸ ಇಲ್ಲ. ಈ ಹೊಸ ಸ್ಥಳದಲ್ಲಿ ಏನು ಮಾಡ್ತಾ ಇದ್ದಾರಲ್ಲ, ಅದು ಅಲ್ಲಿವರೆಗೆ ಇವತ್ತಿಂದಲೇ ಬಂದಾಗಲಿ, ಈಗಿಂದಲೇ. ಈಗ ಬಂದಾಯ್ತು ಅಂದ್ರೆ ನಾವು ಇಲ್ಲಿಂದ ಕೈ ಬಿಟ್ಕೊಂಡು ಹೋಗ್ತೀವಿ ಸರ್. ಸೋಮವಾರ ದಿವಸದಲ್ಲಿ ಅವ್ರು ಬರಲಿ, ಮಕ್ಕಳು ಪೊಲೀಸರು ಮಾಡಲಿ, ಸಾರ್ವಜನಿಕರ ಸರಿಯಾಗಿ ತಗೊಳ್ಳಿ.